ಕೆಆರ್ಎಸ್ನಲ್ಲಿ ನೀರಿಲ್ಲ, ಬೆಂಗಳೂರಿಗೆ ತಟ್ಟುತ್ತಾ ಜಲಕ್ಷಮ. ಕೆಆರ್ಎಸ್ನಲ್ಲಿ ನೀರಿಲ್ಲ, ಬೆಂಗಳೂರಿಗೆ ತಟ್ಟುತ್ತಾ ಜಲಕ್ಷಮ. ಅನಗತ್ಯ ನೀರು ಪೋಲು ತಡೆಗಟ್ಟಲು ಜಲಮಂಡಳಿ ಪ್ಲಾನ್ ಮಾಡಿದೆ. ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಬಳಸಬೇಕು, ವಾಹನ ತೊಳೆಯಲು ನೀರು ಬಳಸುವಂತಿಲ್ಲ ಎಂಬ ಸೂಚನೆಯನ್ನು ಕೊಟ್ಟಿದೆ. ಇವಾಗ ಅನಗತ್ಯ ನೀರು ಪೋಲು ಮಾಡಿದರೆ ದಂಡ ಫಿಕ್ಸ್ ಅಂತ ಹೇಳಿ BWSSB ಹೇಳಿಕೆ ಕೊಟ್ಟಿರತಕ್ಕಂಥದ್ದು. ನೀವು ವೇಸ್ಟ್ ಮಾಡಿದ್ರೆ ನೀರು ನಡೆಯೋದಿಲ್ಲ. ನೀರಿನ ಅಭಾವ ರಾಜ್ಯದಲ್ಲಿ ಇದೆ, ನೀರನ್ನು ಮಿತವಾಗಿ ಬಳಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ BWSSB. ಇನ್ನು ಅಪಾರ್ಟ್ಮೆಂಟ್, ಹೋಟೆಲ್ ಮತ್ತು ರೆಸ್ಟೋರೆಂಟ್, ಕಟ್ಟಡ ಕೈಗಾರಿಕೆಗಳಿಗೆ ವಾಟರ್ ಫ್ಲೋ ಇದೆ. ರಿಜಿಸ್ಟರ್ ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ. ಅಲ್ಲೆಲ್ಲ ನೀರಿನ ಬಳಕೆ ಶೇಕಡ 30%ನಿಂದ 50% ಕಡಿಮೆ ಮಾಡಲು ಪ್ಲ್ಯಾನ್ ಮಾಡಿಕೊಂಡಿದೆ. ನೀರು ಪೋಲು ಮಾಡಿದರೆ 5,000 ದಂಡ ವಿಧಿಸಲಾಗುತ್ತದೆ. ಬೇಕಾಬಿಟ್ಟಿಯಾಗಿ ನೀರು ಪೋಲ್ ಮಾಡುವಂತಿಲ್ಲ. ನೀರಿನ ಕೊರತೆ ಇದೆ ರಾಜ್ಯದಲ್ಲಿ. ಕುಡಿಯುವ ನೀರಿಗೂ ಕೂಡ ಕೊರತೆ ಬಂದು ಒದಗುತ್ತಾ ಇದೆ. ಇದೇ ರೀತಿ ಮುಂದುವರಿಸಿಕೊಂಡು ಹೋದರೆ ಇನ್ನಷ್ಟು ನೀರಿನ ಅಭಾವ ಸೃಷ್ಟಿಯಾಗುತ್ತೆ ರಾಜ್ಯದಲ್ಲಿ. ವೀಕ್ಷಕರೇ, ರಾಜ್ಯದಲ್ಲಿ ನೀರಿನ ಅಭಾವ, ನೀರಿನ ಪರಿಸ್ಥಿತಿ ಬಹಳ ಗಂಭೀರವಾಗಿ ಹೋಗಿದೆ. ಈಗಾಗಲೇ ಕೃಷಿಗೆ ನೀರಿಲ್ಲ, ಕುಡಿಯೋದಕ್ಕೆ ಬಳಸೋದಕ್ಕಷ್ಟೇ ನೀರಿದೆ. ಅದನ್ನು ಮಿತವಾಗಿ ಬಳಸಬೇಕು. ಬೇಕಾಬಿಟ್ಟಿ ನೀರನ್ನು ವೇಸ್ಟ್ ಮಾಡೋದು, ಬೇಕಾಬಿಟ್ಟಿಯಾಗಿ ನಲ್ಲಿಯನ್ನು ಆನೆ ಬಿಟ್ಟು ಹೋಗೋದು, ಬೇಕಾಬಿಟ್ಟಿಯಾಗಿ ಪಾತ್ರೆಗಳಿಗೆ ನೀರು ವೇಸ್ಟ್ ಮಾಡೋದು, ಪಾತ್ರೆ ತೊಳೆಯೋದಕ್ಕೆ, ಅವೆಲ್ಲ ಮಾಡುವಂತಿಲ್ಲ. ಮಿತವಾಗಿ ಬಳಸಬೇಕು. ಸೊ ಅಂಥದ್ದೊಂದು ಸ್ಟ್ರಿಕ್ಟ್ ನಿಯಮವನ್ನು ತರಲಾಗಿದೆ. ಎಸ್ ವೀಕ್ಷಕರೇ, ನಮ್ಮ ಪ್ರತಿನಿಧಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ವಿನೋದ್. ಎಸ್ ವಿನೋದ್, ನೋಡಿ ಇವಾಗ ರಾಜ್ಯದಲ್ಲಿ ನೀರಿನ ಪರಿಸ್ಥಿತಿ ಯಾವ ರೀತಿಯಿದೆ ಅಂತ ಹೇಳಿದ್ರೆ, ಈ CWRC ಒಂದು ಆದೇಶವನ್ನು ಕೂಡ ಹೊರ ಹಾಕ್ತು, ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ. ಸೊ ಅಂಥ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀವಿ. ಮತ್ತು ಇವಾಗ ಇಂಥದ್ದೊಂದು ಆದೇಶ ಹೊರಬಿದ್ದಿರೋದು, ಅಂದರೆ ನೀರು ಕಡಿಮೆಯನ್ನು ಬಳಸಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ ವಿನೋದ್? ಮಾದೇವದಿಗ್ಗವ್ ಆ ಒಂದು ಕಾವೇರಿ ಕೊಳದಲ್ಲಿ ಏನು 3 ಡ್ಯಾಮ್ಗಳು ಬರ್ತವೆ, ಆ ಒಂದು 3 ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಪ್ರಸ್ತುತವಾಗಿ 12 TMC ಅಡಿ ಮಾತ್ರ ಅಷ್ಟೇ. ಸೊ ಹೀಗಾಗಿ ಇದರಿಂದ ಒಂದು ಮುಂದಿನ ದಿನಗಳಲ್ಲಿ ಒಂದು ಬೆಂಗಳೂರಿಗೆ ಜಲಕ್ಷಾಮ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಅಂದ್ರೆ ಎದುರು ಆಗುತ್ತೆ. ಯಾಕಂದ್ರೆ ಕಾವೇರಿ ಭಾಗದಲ್ಲಿ ಮಳೆ ಆಗದಿರುವ ಕಾರಣದಿಂದ ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಸಾಕಷ್ಟು ಆಗುತ್ತೆ. ಈ ಒಂದು ಕಾರಣದಿಂದ BWSSB ಅಂದ್ರೆ ಜಲಮಂಡಳಿ ಅಲರ್ಟ್ ಆಗ್ಬಿಟ್ಟು ಈಗಾಗಲೇ ಏನು ಕಾವೇರಿ ನೀರುಗಳನ್ನ ಯಾವುದಕ್ಕೆ ಗಾರ್ಡನ್ಗಾಗಿರ್ಲಿ, ವಾಹನ ತೊಳೆಯೋದಕ್ಕಾಗಿರ್ಲಿ, ಹೋಟೆಲ್ಗಳಲ್ಲಿ ಅನಗತ್ಯವಾಗಿ ಬಳಸೋದಾಗಿರ್ಲಿ, ಜೊತೆಗೆ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಏನು ಬಳಸ್ತಾ ಇತ್ತು ಅದಕ್ಕೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಅನ್ನ ಬೆಂಗಳೂರು ಜಲಮಂಡಳಿ ಹಾಕಿದೆ. ಒಂದು ವೇಳೆ ಏನಾದ್ರೂ ಆ ಒಂದು ರಿಸ್ಟ್ರಿಕ್ಷನ್ ಮೀರಿ ಏನಾದ್ರೂ ಕಾವೇರಿ ನೀರನ್ನ ಬಳಸಿದ್ರೆ ಅಂತವರಿಗೆ ಒಂದು ದಂಡವನ್ನ ಹಾಕ್ತಾರೆ. ಅಂದ್ರೆ ಮೊದಲನೇ ಬಾರಿಗೆ ಆತರ ತಪ್ಪು ಮಾಡಿದ್ರೆ 5,000 ದಂಡ, ಮತ್ತೆ ಪದೇ ಪದೇ ಆತರ ಒಂದು ತಪ್ಪು ಮಾಡೋರಿಗೆ 5,000 ಪ್ಲಸ್ ಫೈನ್, ಎಕ್ಸ್ಟ್ರಾ ಫೈನ್ 500 ರೂಪಾಯಿನ ಹೆಚ್ಚುವರಿ ಆಗಿ ಜಲಮಂಡಳಿ ಅಧಿಕಾರಿಗಳು ಹಾಕ್ತಿದ್ದಾರೆ. ಯಾಕಂದ್ರೆ ಈ ತರ ಒಂದು ಫೈನ್ ಹಾಕ್ತಿರೋದು ಇದೇನು ಹೊಸದಲ್ಲ. ಯಾವಾಗ ಕಾವೇರಿ ಕೊಳದಲ್ಲಿ ನೀರಿನ ಮಟ್ಟ ಕಡಿಮೆ ಇರುತ್ತೆ, ಯಾವಾಗ ನೀರಿನ ಬರ ಎದುರಾಗುತ್ತೋ ಅಂತ ಒಂದು ಸಂದರ್ಭದಲ್ಲಿ ಈ ತರ ಕಟ್ಟುನಿಟ್ಟಿನ ಕ್ರಮವನ್ನು ಬೆಂಗಳೂರು ಜಲಮಂಡಳಿ ಕೈಗೊಳ್ಳುತ್ತೆ. ಅದರ ಭಾಗವಾಗಿ ಈ ವರ್ಷವೂ ಸಹ ಈ ಸರಿನೂ ಆತರ ನೀರನ್ನ ಅನಗತ್ಯ ನೀರು ಪೋಲನ್ನ ತಡೆಗಟ್ಟಲು ಜಲಮಂಡಳಿ ಮುಂದಾಗಿದೆ. ಆದ್ರೆ ಇದಕ್ಕೆ ಸಾರ್ವಜನಿಕರು ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಮುಖ್ಯ. ಯಾಕಂದ್ರೆ ಕೆಲವೊಂದಿಷ್ಟು ಎಲ್ಲಾ ಕಡೆ ಜಲಮಂಡಳಿ ಅಧಿಕಾರಿಗಳು ಕಣ್ಣಿಟ್ಟು AE ಆಗಲಿ AEE ಆಗಲಿ ಕಣ್ಣಿಟ್ಟು ಕಾಯಕಲ್ಲ. ಕೆಲವೊಂದಿಷ್ಟು ಜನರು ಸ್ವಯಂ ಪ್ರೇರಿತವಾಗಿ ಮತ್ತೆ ಕೆಲವೊಂದಿಷ್ಟು ಜನರು ಕಂಪ್ಲೇಂಟ್ ಮಾಡಿದಾಗ ಮಾತ್ರ ಅಂತ ಒಂದು ಸಂದರ್ಭದಲ್ಲಿ ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಆದ್ರೆ ಜನಗಳು ಇದ್ರ ಬಗ್ಗೆ ರೀಚ್ ಮಾಡ್ಸೋಕೆ ಯಾವ ತರ ಒಂದು ಅರಿವನ್ನು ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಿದೆ. ಮಹಾದೇವ್. ಓಕೆ ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.